ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋಂಥ ಅಡುಗೆ ಬಂದು ಇದು ಚಿಕನ್ ಫ್ರೈಡ್ ರೈಸು. ಸೊ ನೋಡೋದಕ್ಕೆ ಎಷ್ಟೇ ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ. ಇದು ನಾನು ವೆಜ್ಜೀಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ಇದು ಲಂಚ್ ಬಾಕ್ಸ್ ಇರ್ಬೋದು, ಬ್ರೇಕ್ಫಾಸ್ಟಿಗೆ ಇರ್ಬೋದು, ಅಥವಾ ಎನಿ ಟೈಮ್ ತಿನ್ಬೋದು. ನೀವು ಡಿನ್ನರ್ಗಾಗಲಿ ಯಾವಾಗಾಗಲಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅಷ್ಟೇ ಅದ್ಭುತವಾಗಿ ಬಂದಿತ್ತು. ನೀವು ಕೂಡ ಮನೆಯಲ್ಲಿ ಮಾಡಿಬಿಟ್ಟು ತಿಂದ್ಬಿಟ್ಟು ನನಗೆ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ. ಸೊ ಬನ್ನಿ ನೋಡೋಣ ಮೊದಲಿಗೆ ಹೇಗೆ ಮಾಡೋದಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ತೊಗೊಂಡಿರೋದು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಲೈಕ್ 100 ಗ್ರಾಮ್ಸ್ ಅಂತ ಹೇಳ್ಬೋದು, ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಪುಡಿ ಹಾಕ್ಕೊತಿದ್ದೀನಿ, ಮತ್ತು ಅದಕ್ಕೆ ಪೆಪ್ಪರ್ ಪುಡಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಸ್ವಲ್ಪ ಮಾತ್ರ ಹಾಕ್ಕೊಬೇಕು ಕ್ವಾಂಟಿಟೀಸು. ಮತ್ತು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು. ಚಿಲ್ಲಿ ಪೌಡ್ರ್ ಆದಮೇಲೆ ನೀವು ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ, ಮತ್ತು ಒಂದು ಸ್ವಲ್ಪ ಗರಂ ಮಸಾಲ. ಸೊ ಗರಂ ಮಸಾಲ ಎಲ್ಲ ಹಾಕ್ಕೊಂಡು ನೀವು ಮನೆಯಲ್ಲೇ ಇದ್ದರೂ ಅದನ್ನು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಅಂಗಡಿದ ಹಾಕ್ಕೊತಿದ್ದೀನಿ. ಮತ್ತು ಇಲ್ಲಿ ನಾನೇ ಮನೆಯಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಒಂದು 1/4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಒಂದರಿಂದ 2 ಸ್ಪೂನಷ್ಟು ಮೊಸರು ಹಾಕ್ಕೊತಿದ್ದೀನಿ, ಗಟ್ಟಿ ಮೊಸರು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಖಾರ ನನಗೆ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರಿಂದ ನಾನು ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ, ಇನ್ನೊಂದು ಅರ್ಧ ಸ್ಪೂನಷ್ಟು. ಮತ್ತು ಇಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು, ಅದಾದಮೇಲೆ ನಮಗೆ ಲೈಕ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು 1 ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದು, 1 ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರೋದು, ಆಮೇಲೆ 10 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣಕ್ಕೆ ಹೆಚ್ಕೋಬೇಕು. ಅದೇ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟಿಗೂ ಇದರಿಂದನೇ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೆ. ಅದಾದಮೇಲೆ ನಾನು ಇಲ್ಲಿ 1/4 ಭಾಗ ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಇದನ್ನು ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ನ. ಮತ್ತು ಇಲ್ಲಿ ಹಸಿ ಬಟಾಣಿನ ನಾನು ಬೇಯಿಸಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬ ತಿನ್ನೋದಕ್ಕೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ಡೈರೆಕ್ಟಾಗಿ ಹಾಕಬಾರ್ದು ನೀವು ಯಾವಾಗಲೂ ಹಸಿ ಬಟಾಣಿಯನ್ನು. ಅದು ಎಳೆದಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಈ ಥರ ಬೇಯಿಸಿ ಹಾಕ್ಕೊಬೇಕು. ಮತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಚಿಕನ್, ಆಗಲೇ ಮ್ಯಾರಿನೇಟ್ ಮಾಡಿದ್ದೆ ಅದು. ಮತ್ತು ಇದಕ್ಕೆ 3 ಮೊಟ್ಟೆ ಹಾಕ್ಕೊತಾ ಇದ್ದೀನಿ ನಾನು. ಅದಾದಮೇಲೆ ಇದಕ್ಕೆ ಏನೇನು ಬೇಕು ಅಂದರೆ ಚಿಲ್ಲಿ ಪೌಡರು, ಮತ್ತು ಪೆಪ್ಪರ್ ಪೌಡರು, ಗರಂ ಮಸಾಲ, ಮತ್ತು ಎಣ್ಣೆ, ಮತ್ತು ಉಪ್ಪು. ಸೊ ಬನ್ನಿ ನೋಡೋಣ ನಾನೀಗ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ ನಾನು. ಸೊ ಈಗ ಬಾಣಲಿ ಕಾಯೋ ಅಷ್ಟರೊಳಗಡೆ ಈ ಕಡೆ ಏನು ಮಾಡ್ತೀನಿ, ಸೈಡಲ್ಲಿ ನಾನು ಚಿಕನ್ ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಈ ಪ್ಯಾನಲ್ಲಿ ಹಾಕಿ ಬೇಯಿಸ್ಕೊಬೇಕು. ಸೊ ಮೊದಲಿಗೆ ಪ್ಯಾನ್ ಇಟ್ಟು ಅದಕ್ಕಾದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಈ ಕಡೆ ಸ್ವಲ್ಪ ನಾನು ಏನು ಮಾಡ್ತೀನಿ, ಈ ಕಡೆ ಬಾಣಲಿ ಈ ಕಡೆನೂ ಬಿಸಿ ಆಗಿದೆ, ಇದಕ್ಕೂ ಎಣ್ಣೆ ಹಾಕ್ಬಿಡ್ತೀನಿ ಸೈಮಲ್ಟೇನಿಯಸ್ಲಿ. ಸೊ ಈಗ ನಾನು ಎಣ್ಣೆ ಎಲ್ಲ ಹಾಕಾದ್ಮೇಲೆ ಈ ಬಾಣಲಿನಲ್ಲಿ ಈ ಎಣ್ಣೆ ಕಾಯೋಷ್ಟರಲ್ಲಿ ಆಲ್ರೆಡಿ ಆ ಕಡೆ ನಾನು ಪ್ಯಾನ್ ಇಟ್ಟಿದ್ನಲ್ಲ ಅದು ಕಾದಿರುತ್ತೆ. ಸೊ ನಾನೇನು ಮಾಡ್ತೀನಿ, ಈಗ ಆ ಪ್ಯಾನಿಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕನ್ನು, ಸೊ ಅದನ್ನು ಹಾಕ್ಕೊತೀನಿ. ಈಗ ನಾನು ತುಂಬ ಬೇಗ, ಜಾಸ್ತಿ ಏನು ಕಾಯೋಷ್ಟು ಬೇಕಾಗಿಲ್ಲ, ತುಂಬ ಬೇಗ ಕಾದೋಗುತ್ತೆ. ಸೊ ಎಲ್ಲ ಚಿಕನ್ನು ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಎಲ್ಲನೂ ಒಂದೇ ಸಲ ಹಾಕಿ ಬೇಯಿಸ್ಕೊತೀನಿ ನಾನು. ಈ ರೀತಿ ಹಾಕಿ ಬೇಯಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸು. ಆಮೇಲೆ ಈ ಕಡೆ ನಾನು ಬಾಣಲಿ ಎಣ್ಣೆ ಕಾದ ತಕ್ಷಣ ಅದಕ್ಕೆ ನಾನು ಮೊಟ್ಟೆ ಹಾಕ್ಕೊಂಡಿದ್ದೆ ಫಸ್ಟು. ಸೊ ಮೊಟ್ಟೆ ಹಾಕಿ ಅದು ನೀವು ಎಣ್ಣೆ ಹಾಕಿದಾಗ ಮೊಟ್ಟೆ ಹಾಕಿದಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಾದಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕಿದ್ದೀನಿ ಇದರೊಳಗಡೆ. ಸೊ ಈಗ ಫ್ಲೇಮು ಸ್ವಲ್ಪ ಹೈನಲ್ಲೇ ಇರಬೇಕಿದು, ಇದು ಬೇಯ್ತಾ ಇರಲಿ ಚೆನ್ನಾಗಿ. ಮತ್ತು ಈ ಕಡೆ ನಾವು ಚಿಕನ್ ಏನು ಹಾಕಿದ್ವಲ್ಲ ಇದನ್ನು ಆಲ್ಮೋಸ್ಟ್ ಇವಾಗ ನಾನು ಉಲ್ಟಾ ಹಾಕಿದ್ದೀನಿ, ಸ್ವಲ್ಪ ಕೆಲವೊಂದೆಲ್ಲ ಉಲ್ಟಾ ಹಾಕಿದ್ದೆ. ಮತ್ತು ಈಗ ಈ ಬಾಣಲಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಹಾಕಿದ್ವಲ್ಲ ನಾವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಮೊಟ್ಟೆ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಸೊ ಟೊಮೆಟೊ ಹಾಕಿ ಮತ್ತೆ ಅದು ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ನಾನು ಕ್ಯಾರೆಟ್ ಏನು ತುರಿದಿಟ್ಕೊಂಡಿದ್ದೆನಲ್ಲ ಆ ಕ್ಯಾರೆಟ್ನ ಹಾಕ್ಕೊಬೇಕಾಗತ್ತೆ. ಮತ್ತು ಇದೆಲ್ಲ ಜಾಸ್ತಿ ಬೇಯಬೇಕು ಅನ್ನೋಷ್ಟೇನೂ ಇಲ್ಲ, ಬಿಕಾಸ್ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಅಷ್ಟೇ. ಈಗ ನಾನು ಕ್ಯಾರೆಟ್ ಹಾಕ್ಕೊತಿದ್ದೀನಿ. ಇವನ್ ಕ್ಯಾರೆಟ್ ಹಾಕಿದ್ಮೇಲೆ ಅಷ್ಟೇ ತುಂಬ ಬೇಯೋಂಥದ್ದೇನೂ ಇಲ್ಲ. ಮತ್ತು ಹಸಿ ಬಟಾಣಿ, ಇದು ಬಟಾಣಿ ಬೇಯಿಸಿಟ್ಕೊಂಡಿದ್ನಲ್ಲ ಅದು. ಹಸಿ ಬಟಾಣಿ ಅಂದರೆ ಎಳೆದಿರುತ್ತಲ್ಲ, ಆವಾಗ ನೀವು ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಬರೋ ಬಟಾಣಿಗಳೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕೆಲವೊಂದೆಲ್ಲ ಬಲ್ತಿದ್ದಂಗೆ ಬರುತ್ತಲ್ಲ, ಅದು ನೀವು ಹಾಗೆ ಹಾಕಿದ್ರೆ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಕೊಡೋದಿಲ್ಲ. ಈಗ ಇದನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಏನು ಮಾಡ್ತೀನಿ, ಚಿಕನ್ ಆಯಿತು ಆಲ್ಮೋಸ್ಟು, ಅದನ್ನು ಹಾಫ್ ಮಾಡ್ಕೊತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನಂತರ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿದ್ದು, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೆ.
ಸೊ ಆ ರೀತಿ ನಾವು ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅವಾಗಲೂ. ಮತ್ತು ಈಗ ಚಿಕನ್ ಫ್ರೈ ಏನು ಮಾಡ್ಕೊಂಡಿದ್ದೆನಲ್ಲ, ಶಾಲೋ ಫ್ರೈ ಮಾಡ್ಕೊಂಡಿದ್ದೆನಲ್ಲ, ಅದನ್ನು ಇದರಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಈ ಚಿಕನ್ ಇರ್ಬೋದು, ಮೊಟ್ಟೆ ಇದೆಲ್ಲ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನೀವು ಅನ್ನ ಮೊದಲೇ ಮಾಡಿಟ್ಕೊಬೇಕು, ಮೊದಲೇ ಅನ್ನನ. ಸೊ ಆಮೇಲೆ ತಣ್ಣಗಾದ್ಮೇಲೆ ಅನ್ನನ ಇದರೊಳಗಡೆ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಸೊ ನಾನು ತೋರಿಸಿದ್ದು ಒಂದು 3ರಿಂದ 4 ಜನ ತಿನ್ನೋಷ್ಟು ಕ್ವಾಂಟಿಟಿ ನಾನು ತೋರಿಸಿದ್ದು. ಅನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊತಿದ್ದೀನಿ. ಆಮೇಲೆ ಸ್ವಲ್ಪ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ. ಈಗ ನಿಮ್ಮ ಖಾರ ಎಷ್ಟು ತಿಂತೀರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾನು ಸ್ವಲ್ಪ ಖಾರ ತಿನ್ನೋದ್ರಿಂದ ನಾವು ಚಿಲ್ಲಿ ಪೌಡ್ರನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದರೊಳಗಡೆ. ಸೊ ಇದಕ್ಕೆ ನೆಕ್ಸ್ಟ್ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ, ಮತ್ತು ಧನಿಯಾ ಪುಡಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಕ್ವಾಂಟಿಟಿ ಏನು ಬೇಡ. ಮತ್ತು ಇದಕ್ಕೆ ಯಾವುದೇ ರೀತಿ ನಾನು ಸಾಸ್ ಏನೂ ಹಾಕ್ತಾಯಿಲ್ಲ. ಸೋಯಾ ಸಾಸ್ ಆಗಲಿ, ಚಿಲ್ಲಿ ಸಾಸ್ ಆಗಲಿ ಏನೂ ಹಾಕ್ತಿಲ್ಲ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಪುಡಿಗಳನ್ನ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಒಂದ್ಸಲಿ. ಸೊ ಇಲ್ಲಿ ರೈಸ್ನ ನಾವು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಿದ್ವಿ. ಯಾಕಂತಂದರೆ ನಮ್ಮ ಅಮ್ಮಂಗೆಲ್ಲ ಸ್ವಲ್ಪ ಸಾಫ್ಟಾಗಿರಬೇಕು ರೈಸು, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ರು ಅವರು. ನೀವು ಉದುದ್ರಾಗಿ ಮಾಡ್ಕೊಳ್ಳಿ, ಅವಾಗ ಟೇಸ್ಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಉದುದ್ರಾಗಿದ್ದರೆ. ವೈಟ್ ರೈಸ್ ಎಲ್ಲೂ ಕಾಣಬಾರ್ದು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನೀಗ ಲಾಸ್ಟಲ್ಲಿ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಫ್ಲೇಮ್ ಸ್ವಲ್ಪ ಹೈನಲ್ಲೇ ಇರಲಿ, ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದು ಯಾವಾಗ ಬೇಕಾದ್ರೂ ತಿನ್ಬೋದು. ಈಗ ನಾನು ರೆಡಿಯಾಗಿದೆ, ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಿದ್ರಲ್ಲ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ತಿನ್ನಿ ಅಂತಂದರೆ ತಿನ್ನೋದಿಲ್ಲ. ಕ್ಯಾರೆಟ್ ಇರ್ಬೋದು, ಮತ್ತು ಬಟಾಣಿ ಇರ್ಬೋದು, ಇವೆಲ್ಲ ಟೊಮೆಟೊ ತಿನ್ನಲ್ಲ, ಆನಿಯನ್ ತಿನ್ನಲ್ಲ, ಈ ರೀತಿ ಎಲ್ಲ ಹೇಳ್ತಾರಲ್ಲ. ಸೊ ಅವರಿಗೆಲ್ಲ ನಾವು ಈ ರೀತಿ ಮಾಡಿಕೊಟ್ಟಾಗ ಅವ್ರಿಗೆ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಚಿಕನ್ ಕೂಡ ಹಾಕಿದ್ದೀವಲ್ಲ ಇದರೊಳಗಡೆ, ತುಂಬ ಪ್ರೋಟೀನ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಅಷ್ಟೇ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಮತ್ತು ಚಿಕ್ಕ ಮಕ್ಳಿಗೆ ಏನಂದರೆ ಕಲರ್ಫುಲ್ಲಾಗಿ ಕಾಣಿಸ್ಬೇಕು, ಯಾವಾಗಲೂ ಕಲರ್ಫುಲ್ಲಾಗಿ ಕಾಣಿಸಿದ್ರೆ ಅಷ್ಟೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನಾನೀಗ ಟೇಸ್ಟ್ ಮಾಡ್ತಿದ್ದೀನಿ. ಸೊ ತುಂಬ ಬಿಸಿ ಕೂಡ ಇದೆ ಇದು, ತಿಂದ್ಬಿಟ್ಟು ಹೇಳ್ತೀನಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸಖತ್ತಾಗಿದೆ, ತಿಂತಾಯಿದ್ರೆ ಮಾತ್ರ ಟೇಸ್ಟು ಸೂಪರಾಗಿದೆ ಟೇಸ್ಟು. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ. ಇದು ಇಷ್ಟ ಆದರೆ ನನಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.